ಹಾಯ್ ಎವ್ರಿವನ್, ವೆಲ್ಕಮ್ ಟು ಮಾಸ್ಟರ್ ಮೋಹಿತ್ ವ್ಲಾಗ್ ಯೂಟ್ಯೂಬ್ ಚಾನಲ್. ಏನಪ್ಪ ಮೋಹಿತ್ ಮಾಸ್ಟರ್ ವ್ಲಾಗ್ ಮಾಡ್ತಾರೆ ಅಂದ್ಕೊಂಡಿದ್ದೀರಾ? ಎಸ್ ಗೈಸ್, ಇನ್ಮೇಲೆ ನಿಮ್ಮ ಮುಂದೆ ಕೆಲವು ವೀಡಿಯೋಗಳ ಜೊತೆ ಬರಲಿಕ್ಕಿದ್ದೀನಿ. ಹಾಗೆಯೇ ಈ ಸಲ ನನ್ನ ಬರ್ತ್ಡೇಗೆ ಸಿಕ್ಕಿರೋ ಗಿಫ್ಟ್ನ ಹಿಡ್ಕೊಂಡು ಒಂದು ಪ್ಲೇಸ್ನ ನಿಮಗೆ ತೋರಿಸ್ಬೇಕಂತ ಹೊರಟಿದ್ದೀನಿ. ಮಾರ್ನಿಂಗ್ ವೇಕಪ್ ಟೈಮ್ ಕೂಡ ಲೇಟ್ ಆಗಿತ್ತು. ನಾನು ರೆಡಿ ಆಗಬೇಕಿದ್ರೆ 11:15 ಆಗಿತ್ತು. ಹಾಗೆಯೇ ಈ ಔಟ್ಫಿಟ್ನ ವೇರ್ ಮಾಡಿದ್ದೆ. ಹಾಗೆ ನಿಮಗೆ ಇವತ್ತೊಂದು ಪ್ಲೇಸ್ನ ತೋರಿಸ್ಬೇಕು ಅಂತ ಹೊರಟೆ. ಇಲ್ಲಿಂದ ಗಾಡೀಲಿ ಸೀದಾ ಹೊರಟೆ ಮನೆಯಿಂದ. ಆಮೇಲೆ ನಿಮ್ಗೆ ಇವತ್ತು ಏನೋ ಕ್ರಿಯೇಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಹಾಗೆಯೇ ಇನ್ನು ಮುಂದೆ ನಾನು ಕೆಲವು ವೀಡಿಯೋಗಳನ್ನ ನಾನು ಈ ಯೂಟ್ಯೂಬ್ ಚಾನಲ್ ಹಾಕ್ಲಿಕ್ಕೆ ಇಷ್ಟಪಡ್ತಿದ್ದೀನಿ. ಹಾಗೆ ಮನೆಯಿಂದ ಹೊರಡಬೇಕಾದ್ರೆ ಒಂದು ಕಪ್ಪಬೇಕು ಅಡ್ಡ ಸಿಕ್ಕಿತ್ತು. ಕಪ್ಪಬೇಕು ಅಡ್ಡ ಸಿಕ್ಕಿದರೆ ಕೆಟ್ಟದು ಅಂತ ಹೇಳ್ತಾರೆ. ಹಾಗೆ ನಿಮ್ಮ ದೃಷ್ಟಿಯಲ್ಲಿ ಏನಂತಂದು ಕಮೆಂಟ್ ಮಾಡಿ ಗೈಸ್. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಮಾಸ್ಟರ್ ಮೋಹಿತ್ ವ್ಲಾಗ್ ಯೂಟ್ಯೂಬ್ ಚಾನಲ್ ಅಂತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಹೀಗೇ ನಿಮ್ಮ ಸಪೋರ್ಟ್ ಯಾವತ್ತೂ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಮನೆಯಿಂದ ಹೊರಟು ಬಂದು ಸೀದಾ ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ ಬಂದೆ. ಬಸ್ ಸ್ಟ್ಯಾಂಡ್ ಬರಬೇಕಾದ್ರೆ ಏನೋ ನಮ್ಮ ಕ್ಲಾಸ್ನ ನೋಡುವಂತಾಯಿತು. ಹಾಗೆ ನಮ್ಮ ಡ್ಯಾನ್ಸ್ ಕ್ಲಾಸ್ನ ನೋಡ್ತಾ ಹಾಗೆ ಇಲ್ಲಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡು ಸೀದಾ ನನ್ನ ಇವತ್ತಿನ ಕಂಟೆಂಟ್ ಜೊತೆ ಹೊರಡೆ. ನಾನು ಇವತ್ತು ನಿಮಗೆ ತೋರಿಸ್ಲಿಕ್ಕೆ ಹೊರಟಿರೋ ಪ್ಲೇಸ್ ಏನಪ್ಪ ಅಂದರೆ ಚಾರ್ಮಾಡಿ ಘಾಟ್. ಎಸ್, ಚಾರ್ಮಾಡಿ ಘಾಟಿ ಅಂದ್ರೇ ಒಂದು ವೈಬ್ ಇರುವಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿನ ವೆದರ್ ಆಗಲಿ, ಅಲ್ಲಿರುವಂಥ ಒಂದು ಸೀನರಿ ಆಗಲಿ, ಏನೋ ಒಂದು ನಮಗೊಂದು ನೋಡಬೇಕನ್ನೊಂದು ವೈಬ್ ಕೊಡುತ್ತೆ. ಹಾಗೆಯೇ ನಮಗೊಂದು ಏನೇ ಒಂದು ಸ್ಟ್ರೆಸ್ ಫೀಲ್ ಆಗಲಿ, ಏನೇ ಒಂದು ಟೆನ್ಷನ್ ಆಗಲಿ, ಇದನ್ನು ಒಂದು ಮರಿಬೇಕಂದ್ರೆ ಒಂದು ಇರುವಂಥ ಪ್ಲೇಸ್ ಅಂತ ಹೇಳಿದರೆ, ಈ ವೈಬನ್ನು ನೋಡುವಂಥ ಒಂದು ಪ್ಲೇಸ್ ಅಂತ ಹೇಳಬೇಕಂದ್ರೆ ಅದು ಚಾರ್ಮಾಡಿ ಘಾಟ್. ಹಾಗೆಯೇ ನಾನು ಇಲ್ಲಿಂದ ಹೊರಡಬೇಕಾದ್ರೆ ಕೆಲವು ವೈಬ್ನ ನೋಡಿಕೊಂಡೇ ಹೋದೆ. ಹಾಗೆ ನಾನಿವತ್ತು ಚಾರ್ಮಾಡಿ ಘಾಟಿಗೆ ಹೊರಟಿರೋ ರೀಸನ್ ಏನಪ್ಪ ಅಂದರೆ, ಯಾವತ್ತೂ ಕೂಡ ನಾನು ಸ್ಕೂಲ್ ಆಗಲಿ, ಕಾಲೇಜ್ ಆಗಲಿ, ಹಾಗೆಯೇ ಡ್ಯಾನ್ಸ್ ಕ್ಲಾಸ್ ಆಗಲಿ ಇಲ್ಲೇ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ತೀನಿ ಹೊರತು ಇಂತಹ ಪ್ಲೇಸ್ ಆಗಲಿ, ಹಾಗೆ ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಆಗಲಿ ಇವುಗಳ ಜೊತೆ ನಾನು ತುಂಬಾ ಕಮ್ಮಿಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ. ಹಾಗಾಗಿ ನನ್ನ ಬ್ಯುಸಿಲ್ ಶೆಡ್ಯೂಲ್ಸ್ ಅಂದರೆ ಈ ಸ್ಕೂಲ್ ಕೊರಿಯೋಗ್ರಫಿ, ಡ್ಯಾನ್ಸ್ ಕ್ಲಾಸ್ ಕೊರಿಯೋಗ್ರಫಿ, ಹಾಗೆಯೇ ಪೋಸ್ಟರ್ ಎಡಿಟಿಂಗ್, ವಿಡಿಯೋ ಎಡಿಟಿಂಗ್, ಬ್ಯಾನರ್ ಡಿಸೈನ್, ಹಾಗಾಗಿ ಇಂತಹ ವರ್ಕ್ಗಳನ್ನು ಮಾಡ್ತಾಯಿರ್ತೀನಿ. ಹಾಗಾಗಿ ನಂಗೆ ಟೈಮ್ ಸಿಗೋದಂತ ಭಾರಿ ಕಮ್ಮಿ. ಹಾಗಾಗಿ ಸಿಕ್ಕಿದ ಟೈಮಲ್ಲಿ ನಾನು ರೀಲ್ಸ್ಗೆ, ಯೂಟ್ಯೂಬ್ಗಳಲ್ಲಿ ಕೂಡ ಅಪ್ಲೋಡ್ ಕೂಡ ಮಾಡ್ತಿರ್ತೀನಿ. ಹಾಗೆ ನಮ್ಮದೇ ಆದಂತಹ ಟೀಮ್ ಚಾನಲ್ ಕೂಡ ಯೂಟ್ಯೂಬ್ನಲ್ಲಿದೆ, ಡ್ರೀಮ್ ಝೋನ್ ಡ್ಯಾನ್ಸ್ ಕ್ರೂ ಅಫಿಷಿಯಲ್ ಪೇಜ್ ಅಂತ. ಹಾಗೆ ಎಲ್ಲರೂ ಕೂಡ ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ನಮ್ಮ ಟೀಮ್ಗೆ. ಹಾಗೆಯೇ ಈ ಚಾನಲ್ಗೂ ಕೂಡ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ಈಗ ಬಂದು ತಕ್ಕಿಂಜೆ ರೀಚ್ ಆಗಿದ್ದೆ. ಇಲ್ಲಿಂದ ಸೀದಾ ಹೊರಟೆ. ಹೋಗ್ತಾ ನಿಮಗೆ ಕೆಲವು ವೈಬ್ಗಳನ್ನು ತೋರಿಸ್ತಾ ಹೋಗ್ತೀನಿ, ಬನ್ನಿ. ಎಸ್ ಗೈಸ್, ಮನೆಯಿಂದ ಬರಬೇಕಾದ್ರೆ ಏನು ಕೂಡ ತಿಂಡಿ ತಿಂದಿರಲಿಲ್ಲ. ಹಾಗೆ ಖಾಲಿ ಟೀ ಮಾತ್ರ ಕುಡಿದು ಬಂದಿದ್ದೆ. ಹಾಗಾಗಿ ಹೋಗೋ ದಾರಿಲಿ ಏನಾದ್ರು ತಿನ್ಕೊಂಡು ಹೋಗು ಅಂತೇಳಿ ಬಂದೆ. ಈ ಕಡೆ ಚಾರ್ಮಾಡಿ ಘಾಟ್ ಹತ್ತಬೇಕಾದ್ರೆ ಸ್ಟಾರ್ಟಿಂಗ್ ಪ್ಲೇಸಲ್ಲಿ ನಮಗೊಂದು ಶ್ರೀದುರ್ಗ ಹೋಟೆಲ್ ಅಂತ ಸಿಕ್ತು. ಇಲ್ಲಿ ಇಡ್ಲಿನ ಆರ್ಡ್ರ್ ಮಾಡಿದೆ, ಹಾಗೆ ಬಾದಾಮ್ ಹಾಲನ್ನ ಕೂಡ ಆರ್ಡ್ರ್ ಮಾಡಿದೆ. ಹಾಗೆ ಇನ್ನೂ ಸ್ವಲ್ಪ ಹಸಿವಾಗ್ತಿತ್ತು, ಹಾಗಾಗಿ ಒಂದು ಬನ್ಸ್ನ ತಿಂದು ನೆಕ್ಸ್ಟ್ ನಾನು ಇಲ್ಲಿಂದ ಹೊರಟೆ. ಹಾಗೆ ಇಲ್ಲಿಂದ ಹೊರಟ ತಕ್ಷಣವೇ ಸ್ವಲ್ಪ ಮಿರರೆಲ್ಲ ನೋಡಿಕೊಂಡು, ಸ್ವಲ್ಪ ಸ್ಟೈಲ್ ಮಾಡಿಕೊಂಡು ಸ್ವಲ್ಪ ಗಾಡಿ ಹತ್ತಿದೆ. ಪರಿಚಯ ಹೇಳದೆ ಸೆಳೆದೆ ಉಸಿರನು ಮೆಲ್ಲಗೆ, ನಾ ಹೊರಟರು ಎಲ್ಲಿಗೆ ತಲುಪೋ ತಾಣ ನಿನ್ನಲ್ಲಿದೆ. ಬಿಸಿಲ ಸುಡೋ ರಂಗೋಲಿಗೆ ಭುವಿಯ ನೆಲಕಾದಂತಿದೆ. ಗೈಸ್, ನೋಡಿದ್ರಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ನಾವು ಚಾರ್ಮಾಡಿ ಘಾಟ್ ಹೋಗಬೇಕಾದ್ರೆ ಯಾವುದೇ ಮಳೆ ಆಗಲಿ ಏನು ಕೂಡ ಸಿಕ್ಕಿರಲಿಲ್ಲ. ಹಾಗಾಗಿ ತುಂಬ ಕೂಲಾಗಿತ್ತು ವೆದರ್ ಕೂಡ.
ಇದೊಂದು ತುಂಬ ಖುಷಿ ಆಗ್ತಿತ್ತು ಈ ವೆದರ್ ಸ್ವಲ್ಪ ನೋಡಬೇಕಾದ್ರೆ. ಮತ್ತೇನೆಂದರೆ ಈ ಕಡೆ ಬರೋರೆಲ್ಲ ಸ್ವಲ್ಪ ಜಾಗ್ರತೆಯಾಗಿರಿ. ಬೈಕರ್ಸ್ ಎಲ್ಲ ತುಂಬ ಬರ್ತಾ ಇರ್ತಾರೆ. ಮತ್ತಂದರೆ ಬಸ್ಸಸ್ ಎಲ್ಲ ಸ್ವಲ್ಪ ಗೌರ್ಮೆಂಟ್ ಬಸ್ ಅವರೆಲ್ಲ ಸ್ವಲ್ಪ ಓವರ್ಟೇಕ್ ಹಾಕ್ಕೊಂಡು ಹೋಗ್ತಾರೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಲ್ಲಿ ಈ ರೋಡಲ್ಲಿ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀನಿಲ್ಲದೆ ಬೇರೆ ಗಮನಾನೇ ಇಲ್ಲ, ಒಲವಾಗಿದೆ ಬೇರೆ ಸಂದೇಹವಿಲ್ಲ. ಆಸೆಗೆ ಹುರುಪು ಈಗ ಬಂದಂತಿದೆ, ಕನಸಿನ ಕಾಶತೆ ಹೊಳಪು ನೀನೆ ತಂದಂತಿದೆ. ಇಷ್ಟೊಂದು ಮೌನ ಒಬ್ಬಂಟಿಯಾಗಿ ಬೇಕಿಲ್ಲ ನೀನಿಲ್ಲದೆ. ಗೈಸ್, ಇನ್ನೊಂದು ವಿಷಯ ಏನಂದರೆ, ಈ ಚಾರ್ಮಾಡಿ ಘಾಟಿನಲ್ಲಿ ಈ ರೈನಿ ಸೀಸನಲ್ಲಿ ಬಂದರೆ ನಿಮಗೆ ಸರಿಯಾಗಿ ವ್ಯೂ ಕೂಡ ಕಾಣಲ್ಲ, ಯಾವ ಪೀಕ್ ಕೂಡ ಸರಿಯಾಗಿ ಕಾಣಲ್ಲ. ಯಾಕಂದರೆ ತುಂಬ ಫಾಗ್ ಇದೆ. ಹಾಗಾಗಿ ನಮಗೆ ಸರಿಯಾಗಿ ರೈಟ್ ಸೈಡ್ ಇರೋ ಪೀಕ್ ಎಲ್ಲ ಫಾಗಿಂದ ಎಲ್ಲ ಮುಚ್ಚೋಗಿದೆ. ಹಾಗಾಗಿ ಯಾವ ಸೀನರಿ ಕೂಡ ಕಾಣ್ತಾ ಇಲ್ಲ. ಹಾಗೆ ಇರೋ ಸೀನರಿನ ನಾವು ಆದಷ್ಟು ಕ್ಲಿಕ್ ಮಾಡಿ ವೀಡಿಯೋಸ್ನ ಹಾಕಿದ್ದೀವಿ ನೋಡಿ ಗೈಸ್. ಹಾಗೆಯೇ ಇಲ್ಲೊಂದು ಅಣ್ಣಪ್ಪ ಸ್ವಾಮಿ ಅಂತ ಒಂದು ದೇವಸ್ಥಾನ ಇದೆ. ಇಲ್ಲಿ ಬಂದರೆ ಒಂದು ಕೈ ಮುಕ್ಕೊಂಡು ಹೋಗಿ, ಬೇರೆ ತುಂಬ ಪವರ್ಫುಲ್ ಗಾಡ್ ಇದು. ಹೀಗೇನೆ ನೋಡ್ತಿರ್ಬೇಕಾದ್ರೆ ನಮ್ಮ ಬಾಸ್ ಕೂಡ ಕಾಣಿಸ್ಕೊಂಡ್ರು. ಹಾಗೆಯೇ ಕೈ ಮುಕ್ಕೊಂಡು ಅಲ್ಲಿ ಕೂಡ ಕೈ ಮುಗ್ದು ಬಂದ್ವಿ. ರೈಟ್ ಸೈಡ್ ಪೀಕ್ ಇರೋದ್ರಿಂದ ಎಲ್ಲ ಫಾಗ್ ಕೂಡ ಅಲ್ಲಿ ಮುಚ್ಚೋಗಿತ್ತು ಗೈಸ್. ಹಾಗಾಗಿ ನಮಗೆ ಆ ಸೈಡ್ ಇರೋ ಯಾವ ಸೀನರಿ ಕೂಡ ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ, ಎಲ್ಲ ಫಾಗಿಂದ ಮುಚ್ಚೋಗಿತ್ತಲ್ಲೋ. ಹಾಗಾಗಿ ಹಾಗೆಲ್ಲಿ ಸಿಕ್ಕಿರೋ ಸೀನರಿನ ನಾವು ಕ್ಲಿಕ್ ಮಾಡಿಕೊಂಡು ಬಂದ್ವಿ. ಬರಬೇಕಾದ್ರೆ ಈ ಕೋತಿಗಳು ಯಾರೋ ಕೊಟ್ಟಿರೋ ಹಣ್ಣುಗಳನ್ನು ತಿಂತಿತ್ತು, ಪರವಾಗಿಲ್ಲ. ಆದರೂ ಕೂಡ ಒಂದು ಬೈಕರ್ಸ್ ಎಲ್ಲ ಬಂದು ಕೊಟ್ಟು ಹೋಗ್ತಿದ್ರು. ಪಾಪ ನೀವು ಕೂಡ ಅಷ್ಟೇ, ಈ ಕಡೆ ಬಂದರೆ ಏನಾದರೂ ಒಂದು ಕೊಟ್ಟೋಗಿ. ಪಾಪ ಈ ಕಾಡಲ್ಲೆಲ್ಲ ಏನು ಸಿಗಲ್ಲ ಈ ಪ್ರಾಣಿಗಳಿಗೆ. ಹಾಗಾಗಿ ನೀವು ಕೂಡ ಬಂದರೆ ಈ ಕಡೆ ಮಂಗಗಳಿಗೆ ಏನಾದರೂ ಬಾಳೆಹಣ್ಣು ಅಲ್ಲೇನಾದರೂ ತಿಂಡಿ ಏನಾದರೂ ಕೊಟ್ಟೋಗಿ. ಪಾಪ ನಾವು ಕೆಳಗಡೆ ನೋಡಬೇಕಾದ್ರೆ ಈ ಮಂಗಗಳೆಲ್ಲ ಪ್ಲಾಸ್ಟಿಕ್ಕಿನೆಲ್ಲ ತಿಂತಾಯಿತ್ತು. ಹಾಗಾಗಿ ನೀವೇನಾದರೂ ಈ ಕಡೆ ಬಂದರೆ ಕೊಟ್ಟು ಹೋಗಿ. ಅಲ್ಲಿಂದ ವ್ಯೂಸ್ ಎಲ್ಲ ನೋಡಿ ಈ ಕಡೆ ಬರಬೇಕಾದ್ರೆ ರೋಡ್ ಸೈಡಲ್ಲಿ ನಮಗೆ ಜೋಳ ಸಿಕ್ಕಿತು. ಹಾಗಾಗಿ ಅದನ್ನು ಒಂದು ಪೀಸ್ ತಿನ್ಕೊಂಡು ಆಮೇಲೆ ಫುಲ್ಜರ್ ಸೋಡಾನ ಕೂಡ ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ಹಾಗಾಗಿ ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ನೀವು ಕೂಡ ಈ ಕಡೆ ಹೋದರೆ ಸ್ವಲ್ಪ ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ. ಅದು ಕೂಡ ಈ ರೈನಿ ಸೀಸನ್ಗಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಆ ಕಡೆ ಹೋದರೆ ಇದನ್ನು ಸ್ವಲ್ಪ ಟ್ರೈ ಮಾಡಿ ಗೈಸ್ ನೋಡಿ. ಇನ್ನೊಂದೇನೆಂದರೆ, ನನಗೆ ಈವ್ನಿಂಗ್ ನಮ್ಮ ಕ್ಲಾಸಲ್ಲಿ ಜೂನಿಯರ್ ಬ್ಯಾಚ್ ಕ್ಲಾಸಸ್ ಇತ್ತು. ಹಾಗಾಗಿ ಅಲ್ಲಿಂದ ಹೊರಡು ಬಂದ್ವಿ. ನಂದು ಊಟ ಕೂಡ ಆಗಿರಲಿಲ್ಲ, ಟೈಮ್ ಕೂಡ 2:30 ಆಗಿತ್ತು. ಇನ್ನು ಹೋಗ್ತಾ ಉಜಿರೆಯಲ್ಲಿ ಪಾರ್ಸೆಲ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ಬಿಟ್ಟು ಉಜಿರೆಯಲ್ಲಿ ಪಾರ್ಸೆಲ್ ತೊಗೊಂಡೆ. ಇಲ್ಲಿಂದ ಪಾರ್ಸೆಲ್ ತೊಗೊಂಡ್ಬಿಟ್ಟು ನಾನು ಸೀದಾ ಕ್ಲಾಸಿಗೆ ಹೋದೆ. ಕ್ಲಾಸಿಗೆ ಬಂದುಬಿಟ್ಟು ಊಟ ಮಾಡಿದೆ. ಊಟ ಮಾಡಿದ ತಕ್ಷಣ ಮಕ್ಕಳು ಕೂಡ ಒಬ್ಬೊಬ್ಬರೇ ಬರ್ತಾಯಿದ್ರು. ಆಮೇಲೆ ನಾನು ಕೂಡ ಕೊರಿಯೋಗ್ರಫಿ ರೆಡಿ ಆದೆ. ಇಲ್ಲಿಗೆ ನಾನು ಈ ದಿನದ ವ್ಲಾಗ್ ನಾವು ಎಂಡ್ ಮಾಡ್ತಿದ್ದೀನಿ ಗೈಸ್. ನೆಕ್ಸ್ಟ್ ವ್ಲಾಗ್ನಲ್ಲಿ ಇದೇ ಥರ ಒಂದು ಒಳ್ಳೆ ಕಂಟೆಂಟ್ ಹಿಡ್ಕೊಂಡು ನಿಮ್ಮ ಮುಂದೆ ಬರ್ತಿದ್ದೇನೆ. ಹೀಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮಾಸ್ಟರ್ ಮೋಹಿತ್ ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.